ಶುಭೋದಯ ಮಕ್ಕಳೇ. ಸತ್ಯಮೇವ ಜಯತೆ ಅಂತ ಹೇಳ್ತಾ ಹಿಂದಿನ ತರಗತಿಯನ್ನು ಆರಂಭಿಸ್ತೀನಿ. ನಾವು ಹಿಂದಿನ ತರಗತಿಯಲ್ಲಿ ವಿಶ್ವಾಮಿತ್ರರು ನೀಡ್ತಕ್ಕಂಥ ಅರ್ಧ ಪುಣ್ಯಗಳು ಯಾವುವು ಅನ್ನೋದರ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ವಿಶ್ವಾಮಿತ್ರರು ವಸಿಷ್ಠರನ್ನು ಕುರಿತು ಅಣಕು ನುಡಿಯನ್ನಾಡಿದಂತಹ ಒಂದು ಪ್ರಸಂಗ ಸನ್ನಿವೇಶದ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಎಂದು ಭೂವರನಂ ಪರೀಕ್ಷಿಸುವೆ ಎನ್ನ ಮನ ಬಂದದಿನ ಇನಿತು ಸೂಳ್ ಆತನ್ ಈ ದರೆಯೊಳ್ ಇಪ್ಪ ಅಂದು ತನಕ ಆವ ಆವ ಪರಿಯೊಳು ಸಹಸ್ರ ವಿಧದುಳು ದಿಟವೇ ದಿಠಾವು ಎಂದೆನೆ ಹಿಂದುಗಳೆಯಲ್ ಅದೇಕೆ ನಡೆ ಎನಲು ನೀನ್ ಆಡುವ ಅಂದದ ಅವನು ಅದಾಗಿ ಇರದೆ ಎನ್ನುತ್ತೆ ಕೌಶಿಕನ್ ಅಣಕದ ಇಂದ ಆಡಲ್ ಎಮ್ಮ ಕೂಡ ಇತನ ಅಣಕೌ ಏಕೆ ಎಂದು ವಾಸಿಷ್ಠ ಮುನಿ ನುಡಿದನು. ಈ ಒಂದು ಪದ್ಯದ ಸಾರಾಂಶ ಎಂತಿದೆ? ಎಂದು ಭೂವರನಂ, ಎಂದು ಭೂವರನಂ, ಭೂವರ ಅಂತ ಹೇಳಿದ್ರೆ ರಾಜ, ಹರಿಶ್ಚಂದ್ರ ರಾಜ. ಆತನನ್ನ ನಾನು ಪರೀಕ್ಷಿಸಿಯೇ ತೀರುತ್ತೇನೆ, ಹರಿಶ್ಚಂದ್ರನನ್ನ ನಾನು ಪರೀಕ್ಷಿಸಿಯೇ ತೀರುತ್ತೇನೆ. ಯಾವ ರೀತಿಯಲ್ಲಿ ಪರೀಕ್ಷಿಸುತ್ತೇನಪ್ಪ ಅಂತ ಹೇಳಿದ್ರೆ, ಪರೀಕ್ಷಿಸುವೆ, ನಾನು ಪರೀಕ್ಷಿಸುತ್ತೇನೆ ಎನ್ನ ಮನ ಬಂದ ದಿನ. ವಿಶ್ವಾಮಿತ್ರರು ಹೇಳ್ತಾರೆ, ಹರಿಶ್ಚಂದ್ರನನ್ನ ನಾನು ಪರೀಕ್ಷಿಸಿಯೇ ತೀರ್ತೇನೆ. ಯಾವಾಗ? ಎನ್ನ ಮನ ಬಂದ ದಿನ, ನನ್ನ ಮನಸ್ಸಿಗೆ ಬಂದ ದಿನ. ಇನಿತು ಸೂಳ್ ಆತನಿ, ಅದೇ ರೀತಿ ಮನಸ್ಸಿಗೆ ಬಂದ ದಿನ, ಅದೇ ರೀತಿ ಸರದಿಯಂತೆ ಯಾವಾಗ ಬೇಕಾದರೂ ಕೂಡ ನಾನು ಪರೀಕ್ಷಿಸ್ತೀನಿ. ದರೆಯೊಳ್ ಇಪ್ಪ ಅಂದು ತನಕ, ಹರಿಶ್ಚಂದ್ರನು ಭೂಮಿಯ ಮೇಲೆ ಇರುವವರೆಗೂ ಕೂಡ ನಾನು ಆತನನ್ನ ವಿವಿಧ ರೀತಿಯಲ್ಲಿ ಪರೀಕ್ಷೆಯನ್ನ ಮಾಡ್ತೀನಿ. ಇಂದು ತನಕ ಆವ ಆವ ಪರಿಯೊಳು, ಯಾವ ಯಾವ ಪರಿಯೊಳು ಅಂತ ಹೇಳಿದ್ರೆ ರೀತಿಯಲ್ಲಿ ಬೇಕಾದರೂ ಕೂಡ ನಾನು ಪರೀಕ್ಷಿಸಿಯೇ ತೀರುತ್ತೇನೆ. ಸಹಸ್ರ ವಿಧದೊಳು, ಸಾವಿರ ವಿಧದಲ್ಲಿ, ಸಾವಿರ ರೀತಿಯಲ್ಲಿ ಬೇಕಾದ್ರೆ ನಾನು ಹರಿಶ್ಚಂದ್ರನ ಪರೀಕ್ಷಿಸಲಿಕ್ಕೆ ಸಿದ್ಧ. ನಾನು ಹರಿಶ್ಚಂದ್ರನನ್ನ ಖಂಡಿತ ಪರೀಕ್ಷಿಸಿಯೇ ತೀರುತ್ತೇನೆ. ದಿಟವೇ ದಿಟವ್ ಎಂದನೆ, ಇದು ಖಂಡಿತವಾಗಿಯೂ ಖಂಡಿತವಾಗಿಯೂ ಕಡುವಾದಂತಹ ಸತ್ಯ. ನಾನು ಹರಿಶ್ಚಂದ್ರನನ್ನ ಪರೀಕ್ಷಿಸಿಯೇ ತೀರುತ್ತೇನೆ ಅಂತ ಹೇಳಿಬಿಟ್ಟು ವಿಶ್ವಾಮಿತ್ರರು ತುಂಬಿದ ಸಭೆಯಲ್ಲಿ ವಸಿಷ್ಠರೊಂದಿಗೆ ಈ ಒಂದು ಮಾತನ್ನ ಅಣಕು ನುಡಿಯನ್ನ ಆಡಿದರು.